ಮ್ಯಾಮ್ ನಾನು ವಿನಯ್ ಯಾವತ್ತೂ ಅಂದರೆ ಫ್ರೆಂಡ್ಸ್ ಆಗಬೇಕು ಅಂತ ಆದವರಲ್ಲ. ಬಟ್ ನಮ್ಮ ಥಿಂಕಿಂಗ್ ಯಾವತ್ತೂ ಒಂದೇ ಥರ ಇರೋದು. ಅಂದರೆ ನೀವು ನೋಡಿದ್ರೆ ನಾನು ಅವರು ಸುಮಾರು ಸತಿ ಒಟ್ಟಿಗೆ ಆಡಿದ್ದೀವಿ. ಅಂದರೆ 2 ಟೀಮ್ ಇದ್ದಾಗ ನಾವು ಹೇಳ್ಕೊತಾ ಇದ್ವಿ ನಮ್ಮ ಥರ, ಅಂದರೆ ನಾವೇ ಇಲ್ಲಿ ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ, ಇಲ್ಲಿ ಸಚಿನ್ ತೆಂಡೂಲ್ಕರ್ ಸೇವಾಗ ನಾವೇ ಅಂತ. ಸೊ ಅದೇನಾಯಿತು ಅಂದರೆ ನಮ್ಮ ಫ್ರೆಂಡ್ಶಿಪ್ಪು ಮತ್ತು ನಮ್ಮ ಅಂದರೆ ನಾವು ಟಾಸ್ಕಲ್ಲಿ ಏನು ಆಡ್ತಾ ಇದ್ವಿ ಅದರಲ್ಲೆಲ್ಲ ತುಂಬ ಕಾಮನ್ ಇತ್ತು. ಹೀಗೆ ಹೇಗೆ ನಮ್ರತಾಗೆ ಅವ್ರ ಅಪ್ಪ ಅಮ್ಮನೇ ಪ್ರಪಂಚನೋ, ವಿನಯ್ ಅವ್ರಿಗೂ ಅವ್ರ ಹೆಂಡತಿ ಮತ್ತು ಮಗನೇ. ಇಟ್ ವಾಸ್ ಅಂದರೆ ಅವ್ರ ಹೊರಗಡೆ 3 ಜನ ಇದ್ದರು, ಇಲ್ಲಿ ಒಳಗಡೆನೂ 3 ಜನ ಇದ್ದರು. ಸೊ ನಮ್ಮಲ್ಲ ಅದೊಂದು ಇನ್ ಕಾಮನ್ ಇತ್ತು. ಮತ್ತು ಸೊ ವಿನಯ್ ಅವರು ನನಗಿಂತ ತುಂಬ ದೊಡ್ಡವರು ವಯಸ್ಸಲ್ಲಿ ಇಂಡಸ್ಟ್ರಿಯಲ್ಲಿ ಕೂಡ. ಸೊ ಯಾವಾಗಲೂ ಒಂದು ಬಿಗ್ ಬ್ರದರ್ ಇದಿತ್ತು. ನಾನು ಯಾವತ್ತೂ ವಿನಯ್ಗೆ ಹೋಗಲ್ಲೋ ಬಾರಲ್ಲೋ ಅಂದಿಲ್ಲ. ಅವರು ನನಗೆ ಇದರಲ್ಲಿ ಇದು ಮಾಡಲಿಲ್ಲ. ಅವರು ನಂಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ನಾನು ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ಸೊ ಅಂದರೆ ಮನೆಯಲ್ಲಿರೋರಿಗೆಲ್ಲ ಏನಾಯಿತು ಅಂದರೆ ಅವರವರು ಆ ಥರ ಕಿತ್ತಾಡ್ಕೊಳ್ಳೋರು. ಅಂದರೆ ಈವನ್ ಕಾರ್ತಿಕ್ಗೂ ವಿನಯ್ಗಿಂತ ಕಮ್ಮಿ ಏಜ್, ಬಟ್ ಅವ್ರು ಆ ಥರ ಕಿತ್ತಾಡ್ಕೊಳ್ಳೋರು. ನನ್ನ ಆ್ಯಟಿಟ್ಯೂಡ್ ಆದಲ್ಲ. ಪ್ರಾಬ್ಲಿ ನಾನು ಆ ಥರ ಮಾತಾಡಿದ್ದೀರ ಅವ್ರಿಗೆಲ್ಲೋ ಅನಿಸ್ತಾ ಇರಲಿಲ್ಲನೋ ದಟ್ ಇವ್ರು ಆ ಥರ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಬಟ್ ನಾನು ಯಾವತ್ತೂ ನಾನು ಟಾಸ್ಕಲ್ಲಿ ವೀಕು, ವಿನಯ್ ಸ್ಟ್ರಾಂಗ್ ಅಂತ ಅಂದ್ಕೊಂಡಿಲ್ಲ. ನಾವಿಬ್ಬರು ಈಕ್ವಲಿ ಕಾಂಪಿಟೆಂಟ್ ಪ್ಲೇಯರ್ಸ್. ಒಂದು ಟಾಸ್ಕಲ್ಲಿ ಅವ್ರು ಗೆಲ್ಲೋರು, ಒಂದು ಟಾಸ್ಕಲ್ಲಿ ನಾನು ಗೆಲ್ತಾ ಇದ್ದೆ. ಆ್ಯಂಡ್ ಮ್ಯಾಮ್ ನನಗೆ ಯಾವುದೇ ಮೂಮೆಂಟಲ್ಲೂ ರಿಗ್ರೆಟ್ ಇಲ್ಲ ಮ್ಯಾಮ್. ನಾನು ಒಬ್ಬ ಒಳ್ಳೆ ಮನುಷ್ಯನ ಜೊತೆ ನಾನು ನೋಡಿರೋ ವಿನಯ್ ಬೇರೆ, ಬೇರೆಯವ್ರು ನೋಡಿರೋ ವಿನಯ್ ಬೇರೆ. ನಾನೊಬ್ಬ ಒಳ್ಳೆ ಮನುಷ್ಯನ ಜೊತೆ, ಒಬ್ಬ ಕೈಂಡ್ ಮನುಷ್ಯನ ಜೊತೆ ಸ್ಟಾರ್ಟಿಂಗಿಂದ ಕೊನೆ ತನಕ ನಿಂತಿದ್ದೆ. ಆ ಮನೇಲಿ ನಾನು ಇನ್ನೆಷ್ಟು ವಾರ ಇರ್ತಾ ಇದ್ನೋ ಅವ್ರ ಜೊತೆ ನಿಂತ್ಕೋತಾ ಇದ್ದೆ. ನಾನು ಯಾವತ್ತೂ ಅವ್ರ ವಿರುದ್ಧ ಅಂದರೆ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ನಾನು ಹೇಳ್ತಾ ಇದ್ದೆ. ನಾನು ಹೇಳಿದ್ದೀನಿ ಕೂಡ, ನೀವು ಯಾವುದೋ ಹಾರ್ಷಾಗಿ ಹೊಡೆದ್ರಿ, ಇದು ಮಾಡಿದ್ರಿ ಅಂತ ಹೇಳಿದ್ದೀನಿ ಕೂಡ. ಬಟ್ ನಾನು ಅವ್ರಿಗೆ ಲಾಯಲ್ ಆಗಿ ಇರ್ತಾ ಇದ್ದೆ, ಅವ್ರು ನಂಗೆ ಲಾಯಲ್ ಆಗಿರ್ತಾ ಇದ್ರು. ಆ ಲಾಯಲ್ಟಿನ ಬ್ರೇಕ್ ಮಾಡೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇರಲಿಲ್ಲ. ನೀವು ಹೊರಗಡೆ ಬಂದಾಗ ಎಪಿಸೋಡ್ಗಳನ್ನ ನೋಡಿದ್ರಾ ಅಲ್ಲಿ? ಅಂದರೆ ಲೈಕ್ ನಿಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಅಷ್ಟೇ ಅಲ್ಲ, ಇಡೀ ನಿಮ್ಮ ವಿನಯ್ ಟೀಮ್ ಏನಿದೆ ಅದು ನೆಗೆಟಿವ್ ಆಗೇ ಇಲ್ಲಿ ಪೋರ್ಟ್ರೇ ಆಗ್ತಾ ಇರೋವಂಥದ್ದು. ಅಂದರೆ ಲೈಕ್ ವಿನಯ್ ಜೊತೆ ಇದ್ದವರು, ಅಂದರೆ ವಿನಯ್ ಈಗ ಹೊರಗಡೆ ಪ್ರಪಂಚದಲ್ಲಿ ವಿಲನ್ ಆಗಿ ಕಾಣಿಸ್ತಿದ್ದಾರೆ. ಸೊ ಕೆಲವ್ರಿಗೆ ಅಷ್ಟೇ, ಆದರೆ ಅವರಿಗೆಲ್ಲ ಕೂಡ ಅವ್ರ ಜೊತೆ ಇರೋರು ಕೂಡ ಅದೇ ರೀತಿ ಕಾಣಿಸ್ತಿರೋ ಅಂಥದ್ದು. ಸೊ ಅದನ್ನು ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ನಿಮಗೆ ಎಪಿಸೋಡ್ ನೋಡಿದಾಗ ಎಷ್ಟು ಅಂದರೆ ಲೈಕ್ ಏನಾದರೂ ಶಾಕಿಂಗ್ ಅನ್ನೋ ಥರ ಏನಾದರೂ ಇತ್ತಾ, ಹೇಗೆ? ಮ್ಯಾಮ್ ಆ ವಿಷಯದಲ್ಲಿ ಶಾಕ್ ಏನಿಲ್ಲ. ಬಿಕಾಸ್ ಪವಿ ಅವರು ಬಂದು ಹೇಳ್ತಾರೆ ದ್ಯಾಟ್ ವಿನಯ್ ಅವ್ರು ವಿಲನ್ ಥರ ಪೋರ್ಟ್ರೇ ಆಗ್ತಾ ಇದ್ದಾರೆ. ಆ್ಯಂಡ್ ಹೊರಗಡೆ ಅವರ ಹೆಂಡತಿ ಸಫರ್ ಆಗ್ತಾ ಇದ್ದಾರೆ, ಅವ್ರ ವೈಫ್ ಯಾವುದೋ ಇಂಟರ್ವ್ಯೂವಲ್ಲಿ ಹತ್ಕೊಂಡು ಮಾತಾಡಿದ್ದಾರೆ ಅಂತ. ಸೊ ಅವಾಗ ರಿಯಲೈಸ್ ಆಯಿತು ದ್ಯಾಟ್ ಈ ಥರ ಏನೋ ಆಗ್ತಾ ಇದೆ ಅಂತ. ಬಟ್ ಅಂದರೆ ನನಗೆ ಫ್ರೆಂಡ್ಶಿಪ್ ತುಂಬ ಇಂಪಾರ್ಟೆಂಟ್. ಟು ಮೀ ಲಾಯಲ್ಟಿ ಈಸ್ ಎವ್ರಿಥಿಂಗ್. ನಾನು ನೀತುಗೆ ಇದೊಂದು ಮಾತು ಹೇಳಿದೆ ದಟ್ ಯು ಹ್ಯಾವ್ ಮೈ ಲಾಯಲ್ಟಿ ಅಂತ. ಆ ಮಾತುಗೂ ನಾನು ವ್ಯಾಲ್ಯೂ ಮಾಡಿ ನಾನು ಅವ್ರ ಜಾಗಕ್ಕೆ ಹೋದೆ. ಆ ವಾರ ನನ್ನ ಮನೆಗೆ ಬಂದಿದ್ದಿದ್ರು ನಂಗೆ ಬೇಜಾರು ಇರ್ತಾ ಇರಲಿಲ್ಲ ಮ್ಯಾಮ್. ಬಿಕಾಸ್ ನಾನು ಐ ಸ್ಟುಡ್ ಬೈ ಮೈ ವರ್ಡ್. ಅಂದರೆ ಸ್ಟಾರ್ಟಿಂಗಲ್ಲಿ ಹಿಂಜರಿದೆ ಬಿಕಾಸ್ ನಾನು ಮನುಷ್ಯನೇ ಆ್ಯಂಡ್ ನನಗೂ ಭಯ ಇರುತ್ತೆ. ಬಟ್ ನನಗೆ ಆ ಲಾಯಲ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಪರವಾಗಿಲ್ಲ, ಅಂದರೆ ಇಟ್ಸ್ ಎ ಗೇಮ್ ಶೋ. ಅಲ್ಲಿ ಯಾರನ್ನೋ ಒಬ್ಬರು ವಿಲನ್ನು, ಯಾರೋ ಒಬ್ಬರು ಹೀರೋ. ಆಮೇಲೆ ನಾವೇನು ಆ ಥರ ತಪ್ಪುಗಳು ಮಾಡಿಲ್ಲ. ಅಂದರೆ ನಮ್ಮ ವಿಲನ್ ಕೆಲಸಗಳು ಏನು ಮಾಡಿಲ್ಲ, ಆಯಿತಾ. ನಾವು ನಮ್ಮ ಗೇಮ್ ಆಡ್ತಾ ಇದ್ದೀವಿ. ಅಂದರೆ ಅದರಲ್ಲಿ ನಾವು ಸ್ವಲ್ಪ ಅಗ್ರೆಸಿವ್ ಆಗಿರ್ಬೋದು, ನಾವು ಇನ್ನೇನೋ ಆಗಿರ್ಬೋದು. ಬಟ್ ನಾವು ಆ ಥರ ಎಲ್ಲೂ ಪಾಪದ ಕೆಲಸ ಏನು ಮಾಡಿಲ್ಲ, ತಪ್ಪು ಕೆಲಸ ಏನು ಮಾಡಿಲ್ಲ. ಸೊ ಅದ್ರ ಬಗ್ಗೆ ಇಟ್ಸ್ ಆಲ್ ರೈಟ್. ಅಂದರೆ ನನಗೆ ಯಾವತ್ತೂ ಬಿಗ್ ಬಾಸ್ ಲೈಫ್ ಆ್ಯಂಡ್ ಡೆತ್ ಆಗಿರಲಿಲ್ಲ. ಇಟ್ಸ್ ಟಿ ವಿ ಶೋ, ಒಂದು ರಿಯಾಲಿಟಿ ಶೋಗೆ ನಾವು ಹೋಗಿದ್ದೀವಿ. ಅಲ್ಲಿ ಒಂದು ಗೇಮ್ ಶೋನ ಹೇಗೆ ಆಡಬೇಕೋ ಅದು ಆಡಿದ್ದೀವಿ. ನನ್ನ ಶಕ್ತಿ ಎಷ್ಟಿತ್ತೋ ಅಷ್ಟು ಆಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಕಮ್ ಔಟ್. ಆ್ಯಂಡ್ ನನ್ನ ಏನೇನು ಬ್ಯಾಗೇಜ್ ಇತ್ತೋ, ಅಂದರೆ ಯಾರು ನಂಗೆ ಪರ್ಸ್ನಲಾಗಿ ಅಟ್ಯಾಕ್ ಮಾಡಿದ್ರೋ ಇನ್ನೇನು, ಅದೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ನಾನು. ಸೊ ಈಗ ನನಗೆ ಯಾರ ಮೇಲೂ ಗ್ರಡ್ಜು, ಯಾರೋ ನನಗೇನೋ ಇದು ಮಾಡಿದ್ರು, ಅದು ಯಾವುದೂ ಇಲ್ಲ. ನಾನು ತೀರೋ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಹೊರಗಡೆ ಇದ್ದೀನಿ. ಆ್ಯಂಡ್ ಹೊರಗಡೆನೂ ಅದೇ ಥರ ಪಾಸಿಟಿವ್ ಮೈಂಡ್ಸೆಟ್. ಅಂದರೆ ನನಗೆ ಯಾರ್ಯಾರು ಮೀಟ್ ಮಾಡ್ತಾ ಇದ್ದೀನೋ, ಎಲ್ಲೋ ಹೊರಗಡೆ ಪಬ್ಲಿಕ್ ಪ್ಲೇಸ್ಗೆ ಹೋದರೆ ಅದೇ ಥರ ಪ್ರೀತಿ ಸಿಗ್ತಾ ಇದೆ. ಆ್ಯಂಡ್ ಈ ಟ್ರೋಲು ಅದು ಇದು ಎಲ್ಲ ಒಂದು 2-3 ವಾರ ನಿಂತೋಗುತ್ತೆ. ಆ್ಯಂಡ್ ಕೊನೆಗೆ ಉಳಿಯೋದೇನು ಅಂದರೆ ನಾವು ಈ ಫ್ರೆಂಡ್ಶಿಪ್ ಆ್ಯಂಡ್ ನಾವು ಏನು ಮಾಡಿದ್ದೀವಿ ನಾವು. ಮ್ಯಾಮ್ ನನ್ನ ಸ್ಟ್ರಿಕ್ಟೆಸ್ಟ್ ಜಡ್ಜ್ ನಾನು. ಅಂದರೆ ಯಾರೋ ನನಗೆ ನೀನು ತಪ್ಪು ಮಾಡಿದೀಯ ಅಂತ ಹೇಳೋಕ್ಕಿಂತ ಮುಂಚೆ ನನಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ. ನಾನು ಯಾವಾಗಲೇ ಅಪಾಲಜೈಸ್ ಮಾಡಿದ್ರು ನನಗೆ ಮುಂಚೆನೇ ನನಗೆ ಗೊತ್ತಿರುತ್ತೆ ನಾನು ತಪ್ಪು ಮಾಡಿದ್ದೀನಿ ಬೇರೆ ಹೇಳೋಕ್ಕಿಂತ ಮುಂಚೆ. ಸೊ ನನ್ನ ಮನಸ್ಸಾಕ್ಷಿಗೆ ಕರೆಕ್ಟಾಗಿದ್ದೀನಿ. ಆ್ಯಂಡ್ ಅಷ್ಟೇ ಮ್ಯಾಟ್ರ್ ಆಗೋದು. ನಾನು ನಮ್ಮ ಅಪ್ಪ ಅಮ್ಮಂಗೆ ಏನು ಹೇಳಬೇಕೋ ಅದನ್ನು ಹೇಳಿದ್ದೀನಿ. ಇನ್ಯಾರಿಗೂ ನಾನು ಕ್ಲಾರಿಟಿ ಕೊಡಬೇಕಾಗಿಲ್ಲ, ಇನ್ಯಾರಿಗೂ ನಾನು ಮೆಚ್ಚಿಸ್ಬೇಕಾಗಿಲ್ಲ. ಅಷ್ಟೇ.